ನಮಸ್ಕಾರ ಕರ್ನಾಟಕ. ಹೊಸ ಕಿಚ್ಚು ಎಬ್ಬಿಸಿದ ಕಿಚ್ಚ, ತೆಗೆಯಲೇಬೇಕಿದೆ ಕೆಲವೊಬ್ಬರ ಪುಚ್ಚ ಎನ್ನುವಂಥ ವಿಶೇಷ ಕಾರ್ಯಕ್ರಮ ನಿಮ್ಮ ಮುಂದೆ ಬಂದಿದ್ದೇನೆ. ಏನಪ್ಪ ವಿಷಯ ಅಂತಂದರೆ, ಕಿಚ್ಚ ಸುದೀಪ್ ಅವರು ಕನ್ನಡದ ಬಾದ್ಶಾ, ಕನ್ನಡದಲ್ಲಿಯೇ ತನ್ನದೇ ಆಗಿರುವಂಥ ಹೆಸರನ್ನು ಮಾಡಿರುವಂತಹ ಹಾಗೂ ಮಾತಿನಲ್ಲಿಯೇ ಮಾಣಿಕ್ಯತನವನ್ನು ತೋರಿಸುವಂತಹ ಹಾಗೂ ಕರುನಾಡಿನಲ್ಲಿ ತನ್ನದೇ ಅಭಿಮಾನ ಬಳಗದೊಂದಿಗೆ ಗರ್ಜಿಸುತ್ತಿರುವಂತಹ ಹೆಬ್ಬುಲಿ, ಹಾಗೆ ಕನ್ನಡದ ವೀರ ಮದಕರಿ ನಾಯಕರಾಗಿರುವಂತಹ ಕಿಚ್ಚ ಸುದೀಪ್ ಅವರು ಇವತ್ತು ತಮ್ಮದೇ ಆಗಿರುವಂಥ ಒಂದು ಶೈಲಿಯಲ್ಲಿ ನಾನು ಮಾತು ಕೊಟ್ಟಿದ್ದೆ, ಅದಕ್ಕೆ ಸಿದ್ಧ, ಆದ್ದರಿಂದ ಎಲ್ಲರೂ ಶುದ್ಧ ಮತ್ತು ಯುದ್ಧಕ್ಕೆ ತಯಾರಾಗೋಣ ಎನ್ನುವಂತಹ ಮಾತಿನೊಂದಿಗೆ ಹೊಸದೊಂದು ಅಲೆಯನ್ನು ಎಬ್ಬಿಸಿದ್ದಾರೆ. ಇದರ ವಿಶೇಷ ಏನಪ್ಪ ಅಂತಂದರೆ, ಇಲ್ಲಿ ಯಾರಿಗೆ ಅವರು ಕೌಂಟ್ರ್ ಕೊಟ್ಟರು, ಯಾವ ಕಾರಣಕ್ಕಾಗಿ ಕೌಂಟ್ರ್ ಕೊಟ್ಟರು, ಯಾವ ಸಮಯದಲ್ಲಿ ಕೊಟ್ಟರು, ಯಾವ ರೀತಿಯಲ್ಲಿ ಕೊಟ್ಟರು ಅಥವಾ ಯಾವ ಬರದಲ್ಲಿ ಕೊಟ್ಟರೋ ಗೊತ್ತಿಲ್ಲ. ಆದರೆ ಇದೀಗ ಬಹುದೊಡ್ಡದಾಗಿರ್ತಕ್ಕಂಥ ಚರ್ಚೆ ಕರ್ನಾಟಕದಲ್ಲಿ ನಡೀತಾ ಇದೆ. ಏನಪ್ಪ ವಿಶೇಷ ಅಂತಂದರೆ, ಅವರಿಗೆ ಈಗ ಒಂದಷ್ಟು ಪಡೆಗಳು ಅಂದರೆ ನಾನು ಏಕಾಂಗಿಯಾಗಿದ್ದೇನೆ ಈ ಚಿತ್ರರಂಗದಲ್ಲಿ, ನನ್ನನ್ನು ಹಲವಾರು ಜನರು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅನ್ನುವಂಥ ಕಾರಣಕ್ಕೋಸ್ಕರ ಅವ್ರು ಕೊಟ್ಟಿರ್ಬೋದು ಅನ್ನೋ ಹೇಳಿಕೆ ಗೊತ್ತಿಲ್ಲ. ಬಟ್ ಯಾವ ಒಂದು ಕಾರಣಕ್ಕೆ ಹೇಳಿಕೆ ಕೊಟ್ಟರು ಎನ್ನುವಂಥದ್ದು ಇವತ್ತು ಕೂಡ ಸ್ಪಷ್ಟವಾಗಿಲ್ಲ. ಅವರು ಹೇಳಿಕೆಗಳನ್ನು ಕೊಟ್ಟು ಆ ಹೇಳಿಕೆಯನ್ನು ಕೊಟ್ಟು ಈ ಹೇಳಿಕೆಯನ್ನು ಕೊಟ್ಟು, ಅಂದರೆ ಯುದ್ಧಕ್ಕೆ ನೀವೆಲ್ಲರೂ ಸಿದ್ಧರಾಗಿ, ನಾನು ಮಾತಿಗೆ ಬದ್ಧ, ಎಲ್ಲದಕ್ಕೂ ಸಿದ್ಧ, ಶುರುವಾಗಲಿ ಯುದ್ಧ ಎನ್ನುವಂತಹ ಮಾತನ್ನು ಅವರು ಹೇಳಿದ್ದಾರೆ. ಆ ಒಂದು ವಿಷಯದೊಂದಿಗೆ ಇವತ್ತು ಇಡೀ ಕರ್ನಾಟಕದಲ್ಲಿಯೇ ಚಲನಚಿತ್ರ ಮಂಡಳಿಯೊಂದಿಗೂ ಕೂಡ ಬಹುದೊಡ್ಡದಾಗಿರ್ತಕ್ಕಂಥ ಚರ್ಚೆ ನಡೀತಾ ಇದೆ. ಆ ಚರ್ಚೆ ಅದು ಹೋಗಿ ದರ್ಶನ್ ಫ್ಯಾನ್ಸ್ ಮತ್ತು ಕಿಚ್ಚ ಫ್ಯಾನ್ಸ್ ಅವರಿಗೆ ಅದ್ಭುತವಾದಂಥ ಒಂದು ಸಂಘರ್ಷವನ್ನು ಸೃಷ್ಟಿ ಮಾಡಿದೆ. ಈ ಎಷ್ಟು ಜನ ನನಗೆ ಅರ್ಥ ಆಗ್ತಿಲ್ಲ, ತೆಗೆಯಲೇಬೇಕಿದೆ ಅಥವಾ ಕಿತ್ತಲೇಬೇಕಿದೆ ಕೆಲವೊಬ್ಬರ ಪುಚ್ಚ ಅಂತಂದರೆ, ಅವರು ಹೇಳಿರುವಂತಹ ಹೇಳಿಕೆಗಳಲ್ಲಿ ನಾವು ಗಮನಿಸಬೇಕಾಗಿರೋದೇನಪ್ಪ ಅಂತಂದರೆ, ಕೆಲವೊಂದು ತಕರಾರುಗಳು, ತಕರಾರುಗಳು ಬರ್ತಾ ಇರ್ತಾವೆ, ಒಟ್ಟರ ನೆಲಗಳನ್ನು ನಾವು ಕಿತ್ತು ಒಗಿಬೇಕು ಎನ್ನುವಂಥದ್ದು ಅಷ್ಟೇ ಇದರ ಅರ್ಥ. ಪುಚ್ಚ ಅಂದರೆ ಗೊತ್ತಾಗುತ್ತಲ್ಲ ನಿಮ್ಗಾಲೆ, ಕೋಳಿ ಮೇಲೆ ಇರ್ತಕ್ಕಂಥ ಪುಚ್ಚ ಅದು ವೇಸ್ಟ್, ಅದು ಯಾವುದಕ್ಕೂ ಬರಂಗಿಲ್ಲ. ಕೋಳಿ ಸತ್ತಾಗ ಸುಲಿತಾರೆ ನೋಡಿರ, ಅದು ಪುಚ್ಚ ಅಂತೇಳಿ ಕರೀತಾರೆ. ಆ ಪುಚ್ಚವನ್ನು ಕಿತ್ತಬೇಕಂತವಲ್ಲ, ಅವೆಲ್ಲ ವೇಸ್ಟ್ ಹೋಗ್ಬಿಟ್ರದ್ದು. ಯಾರ್ದು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ ನೀವು. ನಾನು ನಿಮ್ಮ ಜೊತೆಗಿದ್ದೀನಿ, ನೀವು ಇಲ್ಲಿ ಇನ್ನೂವರೆಗೂ ಕೂಡ ನನ್ನ ಸಂಬಂಧ ನೀವು ನೋವನ್ನು ಅನುಭವಿಸ್ತಾ ಇದ್ದೀರಿ. ಅಂದರೆ ಫ್ಯಾನ್ಸ್ ಏನೋ ಕಿತ್ತಾಡಬೇಕಾದ್ರೆ ನೀವು ಯಾವುದೇ ಕಾರಣಕ್ಕೂ ಹೋಗ್ಬೇಡ್ರಿ ಅಂತ ಕಿಚ್ಚ ಸುದೀಪ್ ಅವರು ಹೇಳಿಕೆ ನೀಡಿದರು ಹಿಂದೊಮ್ಮೆ. ಸೊ ಈಗ ನೀವು ಯುದ್ಧಕ್ಕೆ ಸಿದ್ಧರಾಗಿ ಅನ್ನುವಂತಹ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಆ ಒಂದು ಹೇಳಿಕೆ ಇವತ್ತು ಇಡೀ ಕರ್ನಾಟಕದಲ್ಲಿ ಪದೇ ಪದೇ ಚರ್ಚೆ ಆಗ್ತಿರುವಂಥದ್ದು. ಅದು ಹೋಗಿ ದರ್ಶನ್ ಫ್ಯಾನ್ಸ್ ಅಥವಾ ದರ್ಶನ್ ಧರ್ಮಪತ್ನಿಯಾಗಿರುವಂಥ ವಿಜಯಲಕ್ಷ್ಮಿ ಅವರು ಕೂಡ ಅದಕ್ಕೊಂದು ಕೌಂಟ್ರ್ ಕೊಟ್ಟರು. ಯಾರ್ಯಾರು ಜೈಲಲ್ಲಿ ಇರಬೇಕಾದ್ರೆ, ನಮ್ಮ ಯಜಮಾನರು ಜೈಲಲ್ಲಿ ಇರಬೇಕಾದ್ರೆ ಅಥವಾ ದರ್ಶನ್ ಅವರು ಜೈಲಲ್ಲಿ ಇರಬೇಕಾದ್ರೆ ಮಾತ್ರ ಕೆಲವೊಬ್ಬರು ಮಾತನಾಡ್ತಾರೆ. ಅವರು ಬೆಂಗಳೂರಲ್ಲಿ ಇದ್ದಾಗ ಇವರು ಬೆಂಗಳೂರಲ್ಲಿ ಇದ್ದಾರೋ ಇಲ್ವೋ ಎನ್ನುವ ರೀತಿ ಮಾತಾಡ್ತಾರೆ. ಅವರು ಆ ರೀತಿಯಾಗಿ ಗರ್ಜಿಸಿದಂತಹ ಹುಲಿಯ ಮುಂದೆ ಗರ್ಜಿಸುವುದು ಬಿಟ್ಟು ಬೇರೊಂದು ರೀತಿಯಲ್ಲಿ ಗರ್ಜಿಸ್ತಾ ಇದ್ದಾರೆ. ಆದರೆ ಇಲ್ಲೊಂದು ಸ್ಪಷ್ಟವಾದ ಮಾಹಿತಿಯನ್ನು ನೀವು ಅರ್ಥಕೋಬೇಕು. ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಕಿಚ್ಚ ಸುದೀಪ್ಗೆ ಅಂದಿನಂತೇಳಿ ಅವರು ಕೂಡ ಎಲ್ಲಿ ಹೇಳಿಕೆ ಕೊಟ್ಟಿಲ್ಲ. ಕಿಚ್ಚ ಸುದೀಪ್ ಅವರು ಕೂಡ ನಾನು ದರ್ಶನ್ ಅಭಿಮಾನಿಗಳಿಗೆ ಹೇಳಿರೋದು ಅಥವಾ ದರ್ಶನ್ಗೆ ಹೇಳಿರೋದು ಅಂತ ಎಲ್ಲೂ ಕೂಡ ಹೇಳಿಕೆ ಕೊಟ್ಟಿಲ್ಲ. ಇಲ್ಲಿ ಹೊಸದೊಂದನ್ನು ಗಮನಿಸಬೇಕು ನೀವು. ಯಾವುದನ್ನು ತಗೊಂಡೋಗಿ ಮಾಧ್ಯಮಗಳು ತಂದು ಇಡ್ತಾ ಇದ್ರಿ. ಸ್ಟಾರ್ ವಾರ್ ಅಂತೆ, ದರ್ಶನ್ ಫ್ಯಾನ್ಸ್ ಅಂತೆ, ಕಿಚ್ಚ ಫ್ಯಾನ್ಸ್. ನಿಮಗೆ ಯಾಕಪ್ಪ ಬೇಕು? ಅದು ದೊಡ್ಡ ವಿಷಯನಾ? ಅದು ಇಡೀ ಗಂಭೀರವಾದಂಥ ಚರ್ಚೆನಾ? ಇಡೀ ದೇಶವೇ ಬದಲಾಗುವಂಥ ಚರ್ಚೆನಾ? ಆ ಚರ್ಚೆಯಿಂದ ಏನಾದರೂ ಸಫಲತೆ ಕಾಣಬಹುದಾ ನಮ್ಮ ರಾಜ್ಯದಲ್ಲಿ ಅಥವಾ ನಮ್ಮ ದೇಶದಲ್ಲಿ? ಅಥವಾ ಬಹುದೊಡ್ಡದಾಗಿರ್ತಕ್ಕಂಥ ಬದಲಾವಣೆ ಏನಾದರೂ ಕಾಣಬಹುದಾ? ಇಲ್ಲ. ಯಾವುದೇ ಕಾರಣಕ್ಕೆ ಯಾವುದೇ ಸುಡುಗಾಡು ಸಿದ್ಧನ ಮಟ್ಟ ಯಾವುದೂ ಬದಲಾವಣೆ ಇಲ್ಲ. ಸುಮ್ಮನೆ ಚರ್ಚೆಪ್ಪ. ಅವ್ರ ಫ್ಯಾನ್ಸಿಂಗ್ ಅಂದ್ರಂತೆ, ಇವ್ರ ಫ್ಯಾನ್ಸಿಂಗ್ ಅಂದ್ರಂತೆ, ಅದಕ್ಕೆ ಕಿಚ್ಚ ಸುದೀಪ್ ಅವರು ಕೌಂಟ್ರ್ ಕೊಟ್ರಂತೆ, ಕಿಚ್ಚ ಸುದೀಪ್ ಅವ್ರ ಕೌಂಟ್ರ್ ದರ್ಶನ್ ಫ್ಯಾನ್ಸ್ ರೊಚ್ಚಿಗೆದ್ರಂತೆ. ಇಲ್ಲಿ ಫಸ್ಟ್ ಆಫ್ ಆಲ್ ನೀವು ಇದು ಯಾಕೆ ನಡೀತೆ ಅನ್ನೋದು ಅರ್ಥ ಮಾಡ್ಕೊಳ್ರಿ. ಇಲ್ಲಿ ವಿಷಯ ಇಷ್ಟೇ, 45 ಅನ್ನುವಂಥ ಸಿನಿಮಾ ಬರ್ತಾ ಇದೆ. 45 ಸಿನಿಮಾದಲ್ಲಿ ಡೈರೆಕ್ಷನ್ ಮತ್ತು ಸ್ಟೋರಿ ಮ್ಯೂಸಿಕ್ ಮಾಡಿರುವಂಥ ಅರ್ಜುನ್ ಜನ್ಯ ಕಿಚ್ಚ ಸುದೀಪ್ ಅವರ ಅಪ್ಪಟ ಶಿಷ್ಯ. ಕಿಚ್ಚ ಸುದೀಪ್ ಅವರೇ ಬೆಳೆಸಿರುವಂತಹ ಅರ್ಜುನ್ ಜನ್ಯ ಇವತ್ತು ತನ್ನ ಸ್ಟೋರಿ ಮತ್ತು ತನ್ನದೇ ಆಗಿರುವಂಥ ಕತೆ, ತನ್ನದೇ ಆಗಿರುವಂತಹ ಒಂದು ಫಿಲ್ಮನ್ನು ಹೊರಗಡೆ ತರ್ತಾ ಇದ್ದಾರೆ. ಆ ಒಂದು ಫಿಲ್ಮಲ್ಲಿ ನಟಿಸಿರುವಂಥದ್ದು ಉಪೇಂದ್ರ, ಶಿವರಾಜ್ ಕುಮಾರ್ ಮತ್ತು ರಾಜ್ವಿ ಶೆಟ್ಟಿ. ಅದ್ಭುತವಾದಂತಹ ಕಲೆಗಾರರ ಒಂದು ಟೀಮು ಇವತ್ತು ನನ್ನ ಜೊತೆಗೆ ರಿಲೀಸ್ ಆಗ್ತಾ ಇದೆ. ಅಂದರೆ ಡಿಸೆಂಬರ್ 25ಕ್ಕೆ ನನ್ನ ಮಾರ್ಕ್ ಸಿನಿಮಾ ಬರ್ತಾ ಇದೆ. ಅದರ ಜೊತೆಗೆ 45 ಅಥವಾ 45 ಎನ್ನುವಂಥ ಸಿನಿಮಾದ ಟೈಟಲೊಂದಿಗೆ ರಾಜ್ವಿ ಶೆಟ್ಟಿ, ಶಿವರಾಜ್ ಕುಮಾರ್ ಮತ್ತು ಉಪೇಂದ್ರ ಅವರು ನನ್ನ ವಿರುದ್ಧವಾಗಿ ಕಾದಾಡ್ತಾ ಇದ್ದಾರೆ. ಅಂದರೆ ಸಿನಿಮಾ ರಂಗದಲ್ಲಿ ಇವೆಲ್ಲ ನಾವು ಥಿಯೇಟರ್ ಸಿಕ್ಕಿಲ್ಲ ಅಂದಾಗ ಏನು ಮಾಡೋಕ್ಕಾಗಲ್ಲ, ಅಥವಾ ನಮಗೆ ಡೇಟ್ ಸಿಕ್ಕಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ನಮಗೂ 25 ಇಷ್ಟ, ಅವ್ರಿಗೂ 25 ಇಷ್ಟ ಅಂದಾಗ ಅದರಲ್ಲಿ ಸ್ಟಾರ್ ವಾರ್ ಏನೈತಿ? ಯಾರ ಸಿನಿಮಾ ಚೆನ್ನಾಗಿರ್ತದೆ ಅವ್ರ ಸಿನಿಮಾ ಓಡ್ತೈತೆಪ್ಪ. ಅದನ್ನು ತಗೊಂಡೋಗಿ ದರ್ಶನ್ ಫ್ಯಾನ್ಸಿಗೆ, ಸುದೀಪ್ ಫ್ಯಾನ್ಸಿಗೆ ತಂದು ಇಡ್ತಾ ಇದ್ದೀರಿ ಮಾಧ್ಯಮಗಳು. ನಿಮ್ಮದು ಒಂದು ಅರ್ಥ ಆಗ್ತಿಲ್ಲ. ಅವ್ರು ಹೇಳಿರೋದೇ ಬೇರೆ.
ಇವು ನಿಮಗೆ ಗೊತ್ತಿರಲಿ ಇನ್ನೊಂದು ವಿಷಯ ಏನಪ್ಪ ಅಂದರೆ ಕಿಚ್ಚ ಸುದೀಪ್ ಮತ್ತು ಅರ್ಜುನ್ ಜನ್ಯ ಅವರಿಗೂ ಒಂದಷ್ಟು ಮನಸ್ತಾಪವಾಗಿದೆ. ಅದು ಯಾವ ಕಾರಣಕ್ಕಾಗಿದೆ, ಯಾವಾಗ ಆಯಿತು, ಯಾವ ರೀತಿ ಆಯಿತು ಅನ್ನೋದು ಯಾರಿಗೂ ಕೂಡ ಗೊತ್ತಿಲ್ಲ. ಈ ವಿಚಾರವನ್ನು ಮೊದಲು ಗಮನದಲ್ಲಿಟ್ಕೊಳ್ರಿ. ಈ ಒಂದು ಕಾರಣಕ್ಕೋಸ್ಕರ ಅವರು ನನಗೊಂದು ರೆಡಿ ಆಗ್ತಾಯಿದೆ, ಒಂದು ಪಡೆ ಹಿಂದೆ ಒಂದು ಯುದ್ಧಕ್ಕೆ ರೆಡಿ ಆಗ್ತಾ ಇದೆ, ಆ ಯುದ್ಧಕ್ಕೆ ನೀವು ಮುನ್ನುಗ್ಗ್ರಿ, ನನ್ನನ್ನು ಗೆಲ್ಲಿಸ್ಕೊಡ್ರಿ ಎನ್ನುವಂತಹ ಒಂದು ಸೂಚನೆಯೊಂದಿಗೆ ಹೇಳಿಕೆ ಕೊಟ್ಟಿದ್ದಾರೆ. ಹೊರತು ಯುದ್ಧಕ್ಕೆ ನಿಂತು ಬಿಡ್ರಿ, ಕೊಡ್ಲಿ ಬಡಿಗೆ ತಗೊಂಡು ನಾವು ನಿಂತು ಬಿಡ್ರಿ, ಎಲ್ಲರೂ ನಿಂತು ಕಡ್ದು ಬಿಡಮ್, ಬಂದವ್ರನ್ನೆಲ್ಲ ಕಡ್ದು ಬಿಡಮ್, ಉಳಿದವ್ರನ್ನೆಲ್ಲ ಒಗೆದು ಬಿಡಮ್ ಅಂತ ಅಲ್ಲ ಅದ್ರ ಅರ್ಥ. ಏನು ಹುಚ್ಚು ಮಾತಾಡ್ತೀರಿ ಮಾಧ್ಯಮಗಳು ನೀವು? ಯಾರಿಗೆ ಹೇಳಿದ್ರು, ಯಾರಿಗೆ ಬಿಟ್ರು? ಅವರು ದರ್ಶನ್ ಫ್ಯಾನ್ಸ್ ಅವರು ಅಥವಾ ದರ್ಶನ್ ಅಭಿಮಾನಿ ಆಗಿರ್ಬೋದು, ಅಥವಾ ದರ್ಶನ್ ಧರ್ಮಪತ್ನಿ ವಿಜಯಲಕ್ಷ್ಮಿ ಅವರು ಹೇಳಿದ್ದು ಸುದೀಪ್ ಅವ್ರಿಗೆ ಹೆಂಗಂತ ಕೌಂಟ್ರ್ ಕೊಡ್ತೀರಿ ನೀವು? ಎಕ್ಸಲ್ಲಿ ಹೇಳಿದ್ರು, ಟ್ವಿಟ್ರಲ್ಲಿ ಹೇಳಿದ್ರು, ವಾಟ್ಸಪ್ಪಲ್ಲಿ ಹೇಳಿದ್ರು, ಹೇಳಿಕೆಯಲ್ಲಿ ಹೇಳಿದ್ರು, ದಾವಣಗೆರೆಯಲ್ಲಿ ಬಂದು ಅಭಿಮಾನಿಗಳ ಮುಂದೆನೇ ಹೇಳಿದ್ರು. ಏನು ಹಬ್ಬಿಸ್ತಿರೋ ಮರ? ನಿಮ್ಗೆ ಯಾಕೆ ಬೇಕಪ್ಪ ದರ್ಶನ್ ಪತ್ನಿ ಅವರು? ನಿಮಗೆ ಯಾಕೆ ಬೇಕು ವಿಚಾರ? ನಿಮಗೆ ದರ್ಶನ್ ಅಂದರೆ ಆಗಿ ಬರಲ್ಲ, ದರ್ಶನ್ ಹೆಂಡತಿ ನಿಮಗೆ ಯಾಕಪ್ಪ? ಅವ್ರ ವಿಷಯ ನಿಮ್ಗೆ ಯಾಕೆ? ಅವ್ರು 100 ಹೇಳಿಕೆನ ಕೊಡಲಿ, 1 ಹೇಳಿಕೆನ ಕೊಡಲಿ, ನಿಮ್ಗೆ ಯಾಕೆ? ಅದಕ್ಕೆ ತಲೆ ಬಿಸಿ ಮಾಡ್ತಿರೋ ಮರ? ಕರ್ನಾಟಕದೊಳಗೆ ಬೆಂಕಿ ಹಚ್ಚುವಂಥ ಕೆಲಸ, ಬೆಂಕಿ ಹಚ್ಚೋದಲ್ಲಿ ಆ ಬೆಂಕಿಯಲ್ಲಿ ತುಪ್ಪವನ್ನು ದೊಡ್ಡದಾಗಿ ಸುರಿಯುವಂಥ ಕೆಲಸ ಮಾಧ್ಯಮಗಳ ಕೆಲಸ. ಅದು ಬಿಡ್ರಿ, ಅದನ್ನ ತೋರಿಸೋದ್ರಿಂದ ಏನಾದ್ರು ಸಮಾಜಕ್ಕೆ ಏನಾದ್ರು ಕಂಟಕ ಐತೆ ಅಥವಾ ಸಮಾಜಕ್ಕೆ ಬಹುದೊಡ್ಡವಾಗಿರುವಂಥ ಲಾಭ ಐತೆ? ಇಲ್ಲ. ಸುಮ್ಮನೆ ಹೇಳ್ಬಿಡೋದು, ಅದ್ರಾಗ ಒಂದು ಹೇಳಿಕೆ ಕೊಟ್ಟುಬಿಡೋದು. ಈ ಕೌಂಟರ್ ಕೊಟ್ಟಿದ್ದಕ್ಕೆ ವಿಜಯಲಕ್ಷ್ಮಿ ಅವರು ಪ್ರತಿ ಕೌಂಟರ್, ಆ ಕೌಂಟರ್ನಲ್ಲಿ ಮತ್ತೊಂದು ಕೌಂಟರ್, ಅದರ ವಿರುದ್ಧವಾಗಿ ಮತ್ತೊಂದು ಧನ್ವೀರ್ ಮತ್ತೊಂದು ಎಕ್ಸಲ್ಲಿ ಹೇಳಿದ. ಅದಕ್ಕೆ ಮಾಡ್ತಿರುವ ಮಾರಾಯ. ಸುದೀಪ್ ಅವರು ಹೇಳಿಕೆ ಕೊಟ್ಟಿರುವಂಥದ್ದು 45 ಸಿನಿಮಾ ನನಗೂ ಕೂಡ ಕ್ಲಾಶ್ ಆಗ್ತಾ ಇದೆ. ಅವರು ನನ್ನ ಶಿಷ್ಯ ಆಗಿರುವಂತಹ ಅರ್ಜುನ್ ಜನ್ಯ ಇವತ್ತು ಅದೇ ಸಿನಿಮಾ ನನ್ನ ವಿರುದ್ಧವಾಗಿ ಬಿಡ್ತಾ ಇದ್ದಾರೆ ಏನಂತ ಕಾರಣಕ್ಕೋಸ್ಕರ ಕೊಟ್ಟಿರ್ಬೋದು, ನನ್ನ ಊಹೆಯ ಪ್ರಕಾರ. ಅದು ನನಗೆ ಅರ್ಥ ಆಗಿದ್ದು. ನೀವು ತಗೊಂಡೋಗಿ ದರ್ಶನ್ಗೆ ಇಟ್ರಿ, ದರ್ಶನ್ ತಗೊಂಡೋಗಿ ಸುದೀಪ್ಗೆ ಇಡ್ತೀರಿ. ನಿಮಗೆ ಏನೇನೇನೇನು ಕೆಲಸನೇ ಇಲ್ಲಪ್ಪ ಮಾಧ್ಯಮದವರಿಗೆ. ಕೆಲಸ ಇಲ್ಲ ಅಂತ ಪಕ್ಕ ಖಾತ್ರಿ ಹಾಕತ್ ಬಿಡುತ್ತೆ. ಅದಕ್ಕೋಸ್ಕರ ಅದನ್ನ ತಗೊಂಡೋಗಿ ಇದನ್ನ ಇಡ್ತೀರಿ, ಇದನ್ನ ತಗೊಂಡೋಗಿ ಇದನ್ನ ಇಡ್ತೀರಿ. ನಾವು ಹೇಳೋದು ಅಭಿಮಾನಿಗಳಿಗೆ ಹೇಳೋದಿಷ್ಟೇ, ಅವ್ರು ಯಾವುದೇ ದೊಡ್ಡ ಸ್ಟಾರ್ ವಾರ್ ಅಲ್ಲ, ದೊಡ್ಡ ಯುದ್ಧನೂ ಅಲ್ಲ. ಅದು ಸಿನಿಮಾ ಗೆಲ್ಲಿಸ್ಕೊಡ್ರಿ. ಯಾವುದೇ ಸಿನಿಮಾ ನನ್ನ ಸಿನಿಮಾದ ವಿರುದ್ಧ ಬಂದಾಗ ಅದನ್ನು ಸಿನಿಮಾ ಚೆನ್ನಾಗಿತ್ತಾನೆ ಗೆಲ್ಲಿಸ್ಕೊಡ್ರಿ ಅಂತ ಸುದೀಪ್ ಅವರು ಹೇಳಿರೋದು. ಆ ಮಾತನ್ನು ದೊಡ್ಡ ಮಟ್ಟಿಗೆ ಚರ್ಚೆ ಮಾಡ್ತಾ ಇದ್ದೀರಿ. 45 ಸಿನಿಮಾ ಬರ್ತಾ ಇದೆ, ಎಲ್ಲ ನಾನು ಸ್ವಲ್ಪ ಗೆಲ್ಲಿಸ್ರಿ ಅನ್ನೋವಂಥ ಸೂಚನೆ ಕೊಟ್ಟಿರ್ಬೋದು ಅಷ್ಟೇ. ಅದು ಬಿಟ್ಟರೆ ಏನೂ ಇಲ್ಲ ಇದ್ರಾಗ. ಅದನ್ನ ತಗೊಂಡಾಗ ಅವರು ದರ್ಶನ್ಗೆ ಯಾವುದೇ ಕಾರಣಕ್ಕೂ ಆ ರೀತಿ ಮಾತನಾಡುವಂಥ ವ್ಯಕ್ತಿ ಅಲ್ಲ. ಯಾಕಪ್ಪ ಅಂದರೆ ಮಾತಿನ ಮಾಣಿಕ್ಯ ಅಂತಲೇ ಕರೆಸ್ಕೊಂಡಿದ್ದಾರೆ ಅವರು. ಬಿಗ್ ಬಾಸ್ ನಡೆಸ್ಕೊಡ್ಬೇಕಾದ್ರೆ ಯಾವುದೇ ಸೀಸನ್ ಕೂಡ, ಯಾವುದೇ ಭಾಷೆಯಲ್ಲೂ ಕೂಡ ಒಬ್ಬ ವ್ಯಕ್ತಿ ನಡೆಸಿಕೊಟ್ಟಿಲ್ಲ. ಇಲ್ಲಿವರೆಗೂ 12 ಸೀಸನ್ ನಡೆಸಿಕೊಟ್ಟಿರುವಂಥ ಏಕೈಕ ವ್ಯಕ್ತಿ ನಮ್ಮ ಕರುನಾಡ ಚಕ್ರವರ್ತಿ ಕಿಚ್ಚ ಸುದೀಪ್. ಅದನ್ನು ಅರ್ಥ ಮಾಡ್ಕೊಳ್ರಿ. ಅಥವಾ ಕನ್ನಡದ ಅಭಿನವ ಚಕ್ರವರ್ತಿ ಅಂತೇಳಿ ಅವ್ರನ್ನ ಕರಿತೀವಿ. ಅದನ್ನು ಅರ್ಥ ಮಾಡಿಕೊಡ್ರಿ. ಅವ್ರು ಯಾವುದೇ ಕಾರಣಕ್ಕೂ ಮಾತಲ್ಲಿ ಯಾರಿಗೂ ಸಿಗಬಿಡಲ್ಲ. ಇದೇ ಹೊಸ ನನಗೂ ಕೂಡ ಇದೇ ಫಸ್ಟ್ ಅನಿಸಿದ್ದು. ಬಟ್ ಅವ್ರು ಹೇಳಿರೋದೇ ಬೇರೆ ಅರ್ಥದಲ್ಲಿ, ನೀವು ತಿಳ್ಕೊಂಡಿರೋದೇ ಬೇರೆ ಅರ್ಥದಲ್ಲಿ. ನನಗೆ ಹಿಂಗೆ ಅನಿಸ್ತಪ್ಪ, ನಿಮಗೆ ಏನು ಅನಿಸ್ತೆ ಅನ್ನುವಂಥದ್ದನ್ನು ವಿಚಾರ ಮಾಡೋದ್ರ ಮುಖಾಂತರ ಒಂದು ಕಮೆಂಟನ್ನು ಹಾಕಿರಿ. ಸರಿ ತಪ್ಪು ಒಂದು ಸರಿ ಅಂತ ಹೇಳ್ತೀನಿ, ತಪ್ಪಿದ್ರೆ ತಪ್ಪು ಅಂತ ಹೇಳ್ತೀನಿ. ನೀವು ನಮ್ಗೆ ಹೇಳ್ಬೋದು, ನಾವು ನಿಮ್ಗೆ ಹೇಳ್ಬೋದು. ಇಷ್ಟು ಬಿಟ್ಟರೆ ಏನೂ ಇಲ್ಲ. ಹಾಗಾಗಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಷಯವನ್ನು ಇಲ್ಲಿಗೆ ಬಿಟ್ಟರೆ ಅದನ್ನು ಭಾಳ ದೊಡ್ಡದು ಮಾಡೋಕ್ಕೆ ಹೋಗ್ಬೇಡ್ರಿ. ಅದು ನಮ್ಮ ಫ್ಯಾನ್ಸ್ ನಿಮ್ಮ ಫ್ಯಾನ್ಸ್ ಅಂತ ಕಿತ್ತಾಡಕ್ಕೆ ಹೋಗ್ಬೇಡ್ರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಥ್ಯಾಂಕ್ ಯು.